ಕ್ರೇಜಿ ಸ್ಟಾರ್ ಡಾಕ್ಟರ್ ವಿ ರವಿಚಂದ್ರನ್ ಅವರು ನಾಯಕ ನಟನಾಗಿ ಆಕ್ಟ್ ಮಾಡಿ 4 ವರ್ಷಕ್ಕೆ ಕನ್ನಡ ಚಿತ್ರರಂಗದಲ್ಲಿ ಹೆಚ್ಚಿನ ಸಂಭಾವನೆ ತಗೊಳ್ಳೋ ನಟ ಡಾಕ್ಟರ್ ವಿ ರವಿಚಂದ್ರನ್ ಅವರಾಗ್ತಾರೆ. ನ್ಯೂಸ್ ಪೇಪರ್ ಗಳಲ್ಲಿ ಯಾವುದೇ ಸುದ್ದಿಗಳು ಬಂದ್ರು ರವಿಚಂದ್ರನ್ ಅವ್ರ ಬಗ್ಗೆ ಯಾವ್ದಾದ್ರು ಒಂದು ಆರ್ಟಿಕಲ್ ಬಂದ್ಬಿಟ್ರೆ ಆ ಒಂದು ನ್ಯೂಸ್ ಪೇಪರ್ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರ್ತಾ ಇತ್ತು. ಆ ತರ ಒಂದು ಕ್ರೇಜ್ ನ ಕ್ರಿಯೇಟ್ ಮಾಡಿದವರೇ ಡಾಕ್ಟರ್ ವಿ ರವಿಚಂದ್ರನ್ ಅವರು. 8 ಫೆಬ್ರವರಿ 1993 ನಲ್ಲಿ ಕ್ರೇಜಿ ಸ್ಟಾರ್ ಡಾಕ್ಟರ್ ವಿ ರವಿಚಂದ್ರನ್ ಅವರು ಆಕ್ಟ್ ಮಾಡಿ, ವಿ.ಎಸ್. ರೆಡ್ಡಿ ಅವರು ಡೈರೆಕ್ಟ್ ಮಾಡಿ, ಕೆ. ಕೃಷ್ಣ ಮೋಹನ್ ರಾವ್ ಅವರು ಪ್ರೊಡ್ಯೂಸ್ ಮಾಡಿರೋ ಗಡಿಬಿಡಿ ಗಂಡ ಅನ್ನೋ ಸಿನಿಮಾ ರಿಲೀಸ್ ಆಗುತ್ತೆ. ಸಿನಿಮಾ ರಿಲೀಸ್ ಆಗಿರೋ ಎಲ್ಲಾ ಥಿಯೇಟರ್ಗಳಲ್ಲೂ ಹೌಸ್ಫುಲ್ ಶೋ ಆಗುತ್ತೆ. ಅದು ಮಾತ್ರ ಅಲ್ಲ, ಅಜಂತ, ನಾಗ ಅಂತ ತಮಿಳ್ ಸಿನಿಮಾಗಳಿಗೆ ಡಿಮ್ಯಾಂಡ್ ಇರುವಂತ ಏರಿಯಾಗಳಲ್ಲಿ ಗಡಿಬಿಡಿ ಗಂಡ ಸಿನಿಮಾನ ರಿಲೀಸ್ ಮಾಡ್ತಾರೆ. ಆ ಥಿಯೇಟರ್ಗಳಲ್ಲೂ ಎಲ್ಲಾ ಶೋನು ಹೌಸ್ಫುಲ್ ಆಗುತ್ತೆ. ಗಡಿಬಿಡಿ ಗಂಡ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡಿದ್ರೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 150 ಡೇಸ್ ಕಂಪ್ಲೀಟ್ ಮಾಡುತ್ತೆ. 1993 ನಲ್ಲಿ ಅತಿ ಹೆಚ್ಚು ಕಲೆಕ್ಟ್ ಮಾಡಿರೋ ಸಿನಿಮಾ ಅಂತ ತಗೊಂಡ್ರೆ ಒಂದು ಗಡಿಬಿಡಿ ಗಂಡ, ಇನ್ನೊಂದು ಅಣ್ಣಯ್ಯ ಅನ್ನೋ ಸಿನಿಮಾ.